ಬೆಳಗಾವಿಯಲ್ಲಿ ಬೇಸಿಗೆ ಆರಂಭ ಆಗ್ತಾ ಇದೆ. ಇನ್ನು ಆಗೋ ಮೊದಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೆಳಗಾವಿಯ ಹೊರವಲಯದ ಮಜಗಾಂವ್ನಲ್ಲಿ ಪ್ರತಿಭಟನೆ ನಡೆದಿದೆ. ಸ್ಥಳೀಯ ನಿವಾಸಿಗಳಿಂದ ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನೇನು ಬೇಸಿಗೆ ಆರಂಭ ಆಯ್ತು ಅನ್ನುವಷ್ಟರಲ್ಲೇ ಇನ್ನೇನು ಆರಂಭ ಕೂಡ ಆಗಿಲ್ಲ ಆಕ್ಚುಯಲ್ ಬೇಸಿಗೆ, ಆದ್ರೆ ಅದಕ್ಕೂ ಮೊದಲೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅನೇಕ ಕಡೆಗಳಲ್ಲಿ ಹಲವು ದಿನಗಳಿಂದ ಇಲ್ಲಿ ಮನವಿ ಮಾಡಿದ್ದಾರೆ, ಆದರೆ ಸ್ಪಂದನೆಯನ್ನ ಯಾರು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಲಿ ಕೊಡವನ್ನ ಹಿಡಿದು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಜಗಾಂವ್ ಬೆಳಗಾವಿ ರಸ್ತೆಯನ್ನ ತಡೆದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡಿ ನೀರಿಲ್ಲ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ, ಒತ್ತಾಯವನ್ನ ಮಾಡಿದ್ದಾರೆ. ಆದರೆ ಹಲವು ದಿನಗಳಿಂದ ಇದೇ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈಗ ರಸ್ತೆಗಿಳಿದಿದ್ದಾರೆ, ಬೀದಿಗಿಳಿದಿದ್ದಾರೆ. ಖಾಲಿ ಕೊಡವನ್ನ ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿವಾಸಿಗಳು. ಬೇಸಿಗೆ ಆರಂಭಕ್ಕೂ ಮೊದಲೇ ಈ ಪರಿಸ್ಥಿತಿ, ಆದರೆ ಆರಂಭ ಆದ ನಂತರದಲ್ಲಿ ಯಾವ ಪರಿಸ್ಥಿತಿ ಅನ್ನುವಂಥ ಆತಂಕ ಅವರದ್ದು. ಹಾಗಾಗಿ ಆದಷ್ಟು ಬೇಗ ಟ್ಯಾಂಕರ್ಗಳಿಂದ ನೀರು ಸಪ್ಲೈ ಮಾಡಿ ಅಂದಿದ್ದಾರೆ. ಇನ್ನೂವರೆಗೂ ನೀರು ಬಂದಿಲ್ಲ. ಅದ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆದ LIT ಮೇಲೆಲ್ಲ ಹಾಳು ಮಾಡಿದರು. LIT ಸ್ಟೇರ್ಲೆಸ್ ಮಾಡಿದರು. ಅವರು ಕೂಡ ಸ್ಟೇರ್ಲೆಸ್ ಮಾಡಿ ಇಲ್ಲಿವರೆಗೂ ಅವ್ರಿಗೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಮತ್ತು ಜಿಲ್ಲಾಡಳಿತ LIT ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ನೀರು ಇನ್ನೂವರೆಗೂ ನಾವು ನೀರಿನ ಅಭಾವ ಬಹಳ ಆಗಿದೆ. ಇಲ್ಲಿ ಅದರಲ್ಲಿ ಬೋರ್ ಒಂದಿದೆ, ಬೋರ್ ನೀರು ಕೂಡ ಇಲ್ಲ. ಇಲ್ಲಿ ಬಾವಿಗಳೆಲ್ಲ ಬತ್ತು ಹೋಗಿದಾವ. ಹೆಣ್ಮಕ್ಳಿಗೆ ಮಕ್ಕಳಿಗೆ ಬಹಳ ತ್ರಾಸ ಆಗ್ಲಿಕ್ಕೆ ಅದಷ್ಟೇ ಜಿಲ್ಲಾಡಳಿತ ಅಥವಾ ಕಾರ್ಪೊರೇಷನ್ MLA ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದೀವಿ ಬೇಸಿಗೆನೇನು ಆರಂಭ ಆಗ್ಬೇಕಷ್ಟೇ, ಆರಂಭ ಕೂಡ ಆಗ್ಲಿಲ್ಲ. ಆಗ್ಲೇ ನೀರಿಗಾಗಿ ಅನೇಕ ಕಡೆಗಳಲ್ಲಿ ಹಾಹಾಕಾರ. ಈಗ ಟ್ಯಾಂಕರ್ಗಳಿಂದ ಸಪ್ಲೈ ಮಾಡಿ ಅಂತಂದ್ರು ಏನ್ ಪ್ರಾಬ್ಲಮ್, ಯಾಕೆ ಮಾಡಿಲ್ಲ, ಏನ್ ಹೇಳ್ತಾರೆ ಅಲ್ಲಿನ ಅಧಿಕಾರಿಗಳು? ಮಂಜುನಾಥ್, ಹೌದು ಅಶ್ವಿನಿ, ಬೆಳಗಾವಿ ನಗರದಲ್ಲಿ ಮಜಗಾಂವ್ ಅಂತ ಹೇಳಿ ಏನೊಂದು ಇದಿದೆ. ಆ ಒಂದು ಗ್ರಾಮಕ್ಕೆ ಒಂದು ನೀರಿನ ಸರಬರಾಜು ಮಾಡ್ಬೇಕಾಗಿತ್ತು ಈ ವಾಟರ್ ಬೋರ್ಡ್ ಅವರು. ಆ ಒಂದು ಬೆಳಗಾವಿ LNT ಕಂಪ್ನಿಗೆ ಇದನ್ನು ಗುತ್ತಿಗೆ ನೀಡಿರ್ತಾರೆ. ಗುತ್ತಿಗೆ ನೀಡಿದ್ರು ಕಳೆದ 2 ತಿಂಗಳಿಂದ ಅಲ್ಲಿ ಪೈಪ್ ಹೊಡೆದ್ರು ಸಹ ಇಲ್ಲಿವರೆಗೂ ಸಹ ಯಾವುದೇ ಕಾರಣಕ್ಕೂ ಅವರು ಪೈಪ್ ಅನ್ನು ಅಳವಡಿಸುವ ವಿಫಲರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಮಜಗಾಂವ್ ಏನು ಗ್ರಾಮದಲ್ಲಿ ಒಂದು ನೀರಿನ ಅಭಾವ ಉಂಟಾಗ್ತಾ ಇದೆ. ಕಳೆದ 2 ತಿಂಗಳಿಂದ ಕೊಡಗಳನ್ನು ಹಿಡಿದು ಬೀದಿಗೆ ಬಂದಂತ ಆ ಗ್ರಾಮಸ್ಥರು ಒಂದು ಪ್ರತಿಭಟನೆ ಮಾಡ್ತಾರೆ, ಮಹಾನಗರ ಪಾಲಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಆದಷ್ಟು ಬೇಗ ನೀರು ಕೊಡಿ, ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನೀರಿಗಾಗಿ ಬಡದಾಟ ಮಾಡ್ತಾರೆ. ಇನ್ನ ಬೇಸಿಗೆ ಬರೋಕೆ ಇನ್ನೂ ಒಂದೂವರೆ ತಿಂಗಳು ಇದೆ. ಅದರ ಮೊನ್ನೆ ಈಗ ಚಳಿಗಾಲ ಇದೆ. ಚಳಿಗಾಲದನೇ ಈ ತರನಾಗಿ ಒಂದು ನೀರಿನ ಹಾಹಾಕಾರ ಇದ್ದರೆ ಮುಂದೆ ಬರುವಂತಹ ಬೇಸಿಗೆ ಕಾಲದಲ್ಲಿ ಈ ಒಂದು ಮಹಾನಗರ ಪಾಲಿಕೆ ಆಗಿರ್ಬೋದು, LNT ಕಂಪನಿ ಆಗಿರ್ಬೋದು, ಜಲಮಂಡಳಿ ಆಗಿರ್ಬೋದು, ಈ 3 ಏನಿದ್ದಾವೆ ಅವು ಜನರಿಗೆ ಯಾವ ತರನಾಗಿ ನೀರನ್ನ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನಾದ್ರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿರುವಂತಹ ಮಜಗಾವಿ ಮತ್ತು ಅನೇಕ ಒಂದು ಭಾಗಗಳಿಗೆ ನೀರಿನ ಸಮಸ್ಯೆ ಆಗುತ್ತೆ. ಆ ನೀರಿನ ಸಮಸ್ಯೆಗೆ ಒಂದು ಸಂಪೂರ್ಣವಾಗಿ ಒಂದು ಕೆಲಸ ಮಾಡಿ ಅವ್ರಿಗೆ ಆ ಗ್ರಾಮದ ಯಾವುದಾಗಿರ್ಬೋದು, ಪಟ್ಟಣದಲ್ಲಿರುವಂತಹ ಏನು ಜನ ಇದ್ದಾರೆ ಅವರಿಗೆ ನೀರು ಕೊಡ್ಬೇಕಂತ ಹೇಳಿ ಈಗಾಗಲೇ ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. We'll be right back.